ನಂತರದ ರಾಯಭಾರಿಯಾಗಿ ಕೆಲಸ ಮಾಡ್ತಾರೆ ನೋಡಿ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಅವರು ಇವತ್ತು ಏನು ಸಿದ್ದರಾಮಯ್ಯವ್ರ ಮೇಲೆ ಅನಾವಶ್ಯಕವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಏನು ಹಿಂದೂ ಧರ್ಮ ಒಡೆಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತ. ಅರೆ, ಹಿಂದೂ ಧರ್ಮದಲ್ಲಿ ಜಾತಿಗಳು ಇದೆಯಪ್ಪ. ಜಾತಿಗಳು ಇದ್ದಿದ ತಕ್ಷಣ ಹಿಂದೂ ಧರ್ಮ ಒಡೆದೋಗಿದೆಯಾ? ಇದೇ ಜಾತಿ ಉಪಜಾತಿ ಎಲ್ಲ ಇದ್ದೇ ಇದೆ. ಅದೇ ನಾವು ಸೃಷ್ಟಿ ಮಾಡಿದ್ದೀವಾ? ಮತ್ತು ಇಲ್ಲಿ ಈ ಒಂದು ಹೇಳಿಕೆಗಳಿಗೆ ಏನು ಬಂದಿದೆ, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಗೌಡ ಕ್ರಿಶ್ಚಿಯನ್, ಅದು ಜನರೇ ಹೇಳ್ಕೊಂಡಿರೋದು. ಇವರೇನು ಸೃಷ್ಟಿ ಮಾಡಿಲ್ಲ, ಯಾರು ಕೂಡ ಸೃಷ್ಟಿ ಮಾಡಿಲ್ಲ. ಅವರವ್ರ ಜನ ಸರ್ವೆ ಆದಾಗ, ಹಿಂದಿನ ಸರ್ವೆ ಆದಾಗ ಅವರು ಹೇಳ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಇರ್ಬೋದು ಅಷ್ಟೇ. ಈ ಎಲ್ಲ ನಾವು ಒಕ್ಕಲಿಗ ಕ್ರಿಶ್ಚಿಯನ್ನು, ಗೌಡ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಹೇಳ್ಕೊಂಡಿರ್ತಕ್ಕಂಥವ್ರು ಸುಮಾರು 1 ಲಕ್ಷ 1.25 ಲಕ್ಷ ಇರ್ಬೋದು, ಅಷ್ಟೇ ಜನ ಇರುವಂಥದ್ದು. ಮತ್ತು ಅದು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಅದರಿಂದ ಏನು ಗೊಂದಲ ಏನಿಲ್ಲ. ಒಡೆಯತಕ್ಕಂಥ ಇದು ಸಿದ್ದರಾಮಯ್ಯವ್ರಿಗೆ ಇದಕ್ಕೇನು ಸಂಬಂಧನೇ ಇಲ್ಲ. ಮತ್ತು ಈ ವರದಿಯನ್ನು ಅವರೇ ಒಪ್ಕೊಂಡಿರುವಂಥದ್ದು. BJPಯವರು ಅಶೋಕ್ ಅವರೇ ಮಂತ್ರಿಯಾಗಿದ್ದಾಗ ಈ ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ. ಅವಾಗ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅವರು? ಅವಾಗ ಯಾಕೆ ಇದೆಲ್ಲ ಸೇರಿಸಬಾರ್ದು ಅಂತ ಅವಾಗ ಯಾಕೆ ಹೇಳಲಿಲ್ಲ ಅವರು? ಅಲ್ವಾ? ಸೊ ಸುಮ್ಮನೆ ಇವರು ಆ ಸಮಯಕ್ಕೆ ಅವ್ರಿಗೇನು ಇದು ಸಮಾಜದಲ್ಲಿ ಗೊಂದಲ ಇರಬೇಕು ಮತ್ತು ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು ಅಷ್ಟೇ. ಹಿಂದೂ ವಿರೋಧಿ ಅಂತ ಬಿಂಬಿಸ್ತಕ್ಕಂಥದ್ದೇ ಒಂದು ಕಾರ್ಯಕ್ರಮ ಅವ್ರದ್ದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ಇವತ್ತು ಹಿಂದುಳಿದವ್ರ ಪರ ಯಾರು ಹಿಂದೆ ಇದ್ದಾರೆ, ಯಾರಿಗೆ ಏನು ಮಾಡಬೇಕು, ಒಂದು ಸರ್ಕಾರ ಯಾವ ಕಾರ್ಯಕ್ರಮ ರೂಪಿಸಬೇಕು, ಮುಂದೆ ಯಾರಿಗೆ ಹೆಚ್ಚು ನೆರವನ್ನು ನೀಡಬೇಕು, ಯಾರಿಗೆ ಹೆಚ್ಚು ಸಹಾಯ ಮಾಡಬೇಕು, ಅದು ಒಂದು ವೈಜ್ಞಾನಿಕವಾಗಿ ಒಂದು ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಎಲ್ಲ ಸರ್ಕಾರಗಳು ಕೂಡ ಈ ಒಂದು ಸಮೀಕ್ಷೆಯಿಂದ ನಮಗೆ ಸಹಾಯ ಆಗ್ತದೆ. ಯಾವ ಜಿಲ್ಲೆ ಹಿಂದೆ ಬಿದ್ದಿದೆ, ಯಾವ ತಾಲೂಕು ಹಿಂದೆ ಬಿದ್ದಿದೆ, ಅಲ್ಲಿಯ ಜನರ ಪರಿಸ್ಥಿತಿ ಏನು, ಇದೆಲ್ಲ ಗೊತ್ತಾಗತಕ್ಕಂಥದ್ದಕ್ಕೆ ಇದು ನೀವು ಸ್ವಲ್ಪ ಹೋಗಿ ನೋಡಿ ಆ ಸರ್ವೇಲಿ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಅಂತ. ಅವ್ರ ಎಜುಕೇಷನ್ ಏನು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಎಷ್ಟು ಭೂಮಿ ಇದೆ, ಅವ್ರು ಏನು ಕ್ವಾಲಿಫಿಕೇಷನ್ ಇದೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಎಲ್ಲವನ್ನು ಕೂಡ ಅನೇಕ ಅಂಶಗಳು ನಮಗೆ ಗೊತ್ತಾಗುವಂಥದ್ದು. ಕೌಶಲ್ಯ ತರಬೇತಿ ಏನಾರು ಬೇಕಂತ. ಕೌಶಲ್ಯ ತರಬೇತಿ ಅವ್ರಿಗೆ ಬೇಕಾಗಿದೆಯಾ, ಏನೇನು ಅನೇಕ ರೀತಿಯಾಗಿ ನಮ್ಗೆ ಸರ್ಕಾರಕ್ಕೆ ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ. ಸೊ ಇದು ಆಗಲಿ. ಇದು ನೋಡಿ, ಈ ಗೊಂದಲ ಇದೆ ಅಂತ ಹೇಳಿದ ತಕ್ಷಣ ಇದನ್ನು ನಿಲ್ತಾ ಇಲ್ಲ. 15 ದಿವಸದಲ್ಲೆಲ್ಲ ಮುಕ್ತಾಯ ಆಗ್ತದೆ. ತದನಂತರ ಅವರು ಅದರ ಮೇಲೆ ಡೇಟಾ ಮೇಲೆ ಎಲ್ಲ ಆ ರಿಪೋರ್ಟ್ ಹೊರಗೆ ಬರ್ತದೆ. ಸೊ ಇದು ಆಗ್ತದೆ, ಜನರಿಗೆ ಒಳ್ಳೇದಾಗ್ತದೆ, ರಾಜ್ಯದ ಹಿತದೃಷ್ಟಿಯಿಂದ ಆಗ್ತಾ ಇದೆ. ಇದರಲ್ಲಿ ಯಾವ ಗೊಂದಲ ಇಲ್ಲ. ಓಕೆ, ಥ್ಯಾಂಕ್ ಯು. ಸಾಕ್ಬಿಡಿಯಪ್ಪ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂಗೆ SIT ಅವರು ಈಗಾಗಲೇ ತನಿಖೆ ಮಾಡ್ತಾರೆ.